ನಮಸ್ಕಾರ ಎಲ್ರಿಗೂ. ನಮ್ಮ ಟೀಮ್ ಒಂದ್ಸತಿ ನಾನು ಇಂಟ್ರೊಡ್ಯೂಸ್ ಮಾಡಿ. ಇವರು ವಜ್ಜಲ್ ಮಾಸ್ಟರ್ ಗೊತ್ತಿರುತ್ತೆ ನಿಮಗೆ, ಕಾಂತಾರ ವಜ್ಜಲ್ ಮಾಸ್ಟರ್, ವಜ್ರಗಿರ್ ಜೈನ್ ಅಂತ ಹೇಳಿ ಅವರು ಒಂದು ಅಂತೋನಿ ಅಂತ ಒಂದು ಕ್ಯಾರೆಕ್ಟರ್. ಇವರು ಮಹೇಂದ್ರ ಶೆಟ್ಟಿ ಅಂತ ನಮ್ಮ ನಿರ್ಮಾಪಕರು, ಅಂಡ್ ಪ್ರಮೋದ್ ಶೆಟ್ಟಿ ಪ್ರಮೋದಣ್ಣ, ಇವರು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ. ನನ್ನ ಹೆಸರು ಸೂಚನ್ ಶೆಟ್ಟಿ. ನಾನು ಹೀರೋ ಆಗಿ ಅಂಡ್ ಒಂದು ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದೆ. ಜೂಹಿ ಜಯಕುಮಾರ್ ಅಂತ ಹೀರೋಯಿನ್, ಪ್ರತಿಮಾ ನಾಯಕ್ ಅಂತ ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ಜಯಶೀಲ ಮರೋಡಿ ಅಂತ ಅಜ್ಜಿ ಪಾತ್ರ ಮಾಡ್ತಿದ್ದಾರೆ. ರಘು ಪಾಂಡೇಶ್ವರ್ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ರಾಮ್ ಕುಮಾರ್ ಅಂತ ಹೇಳಿ ಹೀರೋಯಿನ್ ತಂದೆ ಪಾತ್ರ ಮಾಡ್ತಾರೆ. ಇನ್ನೂ ಒಂದು ಜನ ಆರ್ಟಿಸ್ಟ್ ಗಳಿದ್ದಾರೆ, ಅಲ್ಲಲ್ಲಿ ಜಾಗ ಸಾಕಾಗ್ತಿಲ್ಲ. ಅವರು ಗುರುಪ್ರಸಾದ್ ನರ್ನಾಳ್ ಅಂತ ನವೀನ್ ಶೆಟ್ಟಿ ಅಂತ ಎಡಿಟರ್. ಆಮೇಲೆ ಪ್ರಭಾಕರ್ ಕುಂದರ್ ಅಂತ ಹೇಳಿ ನಮ್ಮ ಅಜ್ಜಿನ್ ಕ್ಯಾರೆಕ್ಟರ್ ಮಾಡ್ತಾರೆ. ಸುತಿ ಗೋಪಾಲ್ ಕೃಷ್ಣ ಅಂತಿದ್ದಾರೆ ಹೀರೋಯಿನ್ ಅಕ್ಕ. ಹಾಗೆ ರೂಪ ವರ್ಕಾಡಿ ಅಂತ ನನ್ನ ಅಮ್ಮನ ಪಾತ್ರ ಮಾಡ್ತಿದ್ದಾರೆ. ಇನ್ನೊಂದು ಶ್ರಾವ್ಯ ಪುತ್ರನ್ ಅಂತ ಒಂದು ಬಾಗಿಲಿ ಅಂತ ಒಂದು ಪಾತ್ರ ಮಾಡ್ತಾರೆ. ನಕ್ಷತ್ರ ಅಂತ ಹೇಳಿ ಸರಸ್ವತಿ ಅಂತ ಹೆಂಡತಿ ಕ್ಯಾರೆಕ್ಟರ್. ಶೋಭಾ ಶೆಟ್ಟಿ ಅಂತ ಅವರು ಚಿಕ್ಕರಾಜ್ ಮತ್ತು ನಾಗರಾಜ್ ಬೈಂದೂರು. ಶೋಭಾ ಶೆಟ್ಟಿ ನಾಗರಾಜ್ ಬೈಂದೂರು ಅವ್ರ ತಂದೆ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ. ಕರುಣಾಕರ್ ಕುಂದರ್ ಅಂತ ಒಂದಿಷ್ಟು ಜನರದ್ದು ಮತ್ತೆ ಇದು ತುಂಬಾ ಜನ, ಆಲ್ಮೋಸ್ಟ್ ಒಂದು 48ರಿಂದ 50 ಜನ ಡೈಲಾಗ್ ಇರೋ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲರ ಹೆಸರು ಹೇಳೋದು ನಮ್ದು ಇವತ್ತು 30 ದಿವಸ ಶೂಟಿಂಗ್ ಮುಗಿತು. 30 ದಿವಸ ಆಯ್ತು, 2ನೇ ಶೆಡ್ಯೂಲ್. ಈ ಶೆಡ್ಯೂಲ್ ಅಲ್ಲಿ ಇವತ್ತಿಗೆ 16ನೇ ದಿವಸ ಶೂಟಿಂಗ್. ಇನ್ನೊಂದು 4 ದಿವಸ ಶೂಟಿಂಗ್ ಮುಗಿದು ಸಿನಿಮಾ ಗಾಡ್ ಪ್ರಾಮಿಸ್ ಅಂತ ಸಿನಿಮಾ. ಕತೆ ಚಿತ್ರಕಥೆ ಅಂತ ಹೇಳಿ ನಾವು ಒಂದು ಟೀಮ್ ಮಾಡ್ಕೊಂಡು, ನಾನು ರಘು ಪಾಂಡೇಶ್ವರ್ ಅವರು ಡೈಲಾಗ್ ಬರ್ತಿದ್ದಾರೆ ಅವರ ಟೀಮ್ ಆಗಿ. ನಾಗರಾಜ್ ಬೈಂದೂರು ಕೂಡ ಇದ್ದಾರೆ ಸ್ಕ್ರಿಪ್ಟ್. ಅಗೇನ್ ದೀಪು ಅವರು ಚಿತ್ರಕಥೆ. ಕೋ ಡೈರೆಕ್ಟರ್ ಆಗಿ ಗೌತಮ್ ಅಂತ ಕೋ ಡೈರೆಕ್ಟರ್. ಚಿತ್ರೀಕರಣ ಇಟ್ಟ ಕುಂದಾಪುರ ಸುತ್ತಮುತ್ತ, ನಮ್ಮ ಹೆಮ್ಮಾಡಿ, ಬ್ಯಾಲ್ತೂರು, ವಣಸೆ, ನೇರ್ಲಗಟ್ಟೆ, ಹಟ್ಟಿಂಗಡಿ, ಕೊರ್ಗಿ, ಕೋಟೇಶ್ವರ, ಮಂದಾರ್ತಿ, ಈ ಕಡೆ ಕೋಟ. ಕುಂದಾಪುರ ಕನ್ನಡಕ್ಕೆ ಒತ್ತು ಕೊಟ್ಟಿದ್ದ. ಇಲ್ಲ, ಮಂಗಳೂರು ಕನ್ನಡ. ಹೀರೋ ಆಗಿ ಫುಲ್ ಫ್ರೆಂಡ್ಸ್ ಹೀರೋ ಆಗಿ ಫಸ್ಟ್ ಸಿನಿಮಾ. ಅಗೇನ್ ಡೈರೆಕ್ಷನ್ ಆಗಿನೂ ಫಸ್ಟ್ ಸಿನಿಮಾ. ಎಷ್ಟು ಸಾಂಗ್ ಇದೆ? 4 ಸಾಂಗ್ ಇದೆ. ಒಂದು ಲವ್ ಸಾಂಗ್, ಇನ್ನೊಂದು ಪ್ಯಾಂಥೋ ಸಾಂಗ್ ಬರುತ್ತೆ, ಇನ್ನೊಂದು 2 ಸಾಂಗ್, ಒಂದು ಫೋಕ್ ಸಾಂಗ್, ಇನ್ನೊಂದು ಡ್ಯಾನ್ಸ್ ನಂಬರ್ ತರ. ಕತೆ ಯಾವ ರೀತಿ? ಕತೆ ಅಂದ್ರೆ ಇದು ಜಾನರ್ ಡ್ರಾಮಾ ಕಾಮಿಡಿ. ನಮ್ಮ ಈ ಕರಾವಳಿ ಭಾಗದಲ್ಲಿ ನಡೆಯುವಂತದ್ದು ಕತೆ. 2 ಫ್ಯಾಮಿಲಿಗಳ ನಡುವಿನ ಗಲಾಟೆ, ಈ ತರದ ಇದನ್ನ ಫನ್ ಎಲಿಮೆಂಟ್ ನಾವು ತೋರ್ತಾ ಇದ್ವಿ. ಕಾಮಿಡಿ ಎಲಿಮೆಂಟ್, ಸೀರಿಯಸ್ ಸಬ್ಜೆಕ್ಟ್ ಅದನ್ನ ನಾವು ಫನ್ ಎಲಿಮೆಂಟ್ ಕಾಮಿಡಿ ವೇಯಲ್ಲಿ ತೋರ್ಸ್ಕೊಂಡು. ಎಷ್ಟು ಬಜೆಟ್ ಅಲ್ಲಿ ಮಾಡ್ತಾ ಇದ್ದಾರೆ? ಬಜೆಟ್ ನಿರ್ಮಾಪಕರು ಹೇಳ್ಬೇಕು. ಬಜೆಟ್ ಇನ್ನೂ ಮುಗಿಲಿಲ್ಲ ಸಿನಿಮಾ. ಇನ್ನೊಂದು 6 ದಿವಸ ಶೂಟಿಂಗ್ ಪೆಂಡಿಂಗ್ ಇರೋದ್ರಿಂದ ಶೂಟಿಂಗ್ ಪೆಂಡಿಂಗ್ ಇದೆ. ಆಮೇಲೆ ಅದೇ ಒಂದು 10-20% ಆಚೆ ಈಚೆ ಆಗ್ತಿದೆ. ಹಾಗೆ ಆಗುತ್ತೆ ಯಾವುದೇ ಸಿನಿಮಾ. ಅಕ್ಟೋಬರ್ ಮಿಡ್ ಅಂತ. ಇನ್ನು ಸಿಂಗರ್ಸ್ ಫೈನಲ್ ಆಗಿಲ್ಲ. ಒಂದು ಸಾಂಗ್ ಅನ್ನ, ಲವ್ ಸಾಂಗ್ ಅನ್ನ ಯೋಗರಾಜ್ ಭಟ್ ಬರೀತಿದ್ದಾರೆ. ಇನ್ನೊಂದು ನಾಗಾರ್ಜುನ ಶರ್ಮಾ ಅವರು, ಭರತ್ ಮಧುಸೂದನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್. ಒಂದು ಸಾಂಗ್ ಲವ್ ಸಾಂಗ್ ಒಂದನ್ನ ಕಂಪೋಸರ್ ಬೇರೆ ವಾಗು ಮಜಾನ್ ಅಂತ ಕಂಪೋಸ್. ಒಂದು ಪ್ಯಾಥೋ ಸಾಂಗ್ ಅನ್ನ ಗೋಸ್ಪಿಯರ್ ಬಟ್. ರಿಲೀಸ್ ಅನ್ನ ಬೆಂಗಳೂರಿನಲ್ಲಿ ಮಾಡ್ತೀರಾ? ವರ್ಲ್ಡ್ ರಿಲೀಸ್ ಮಾಡ್ತೀವಿ. ಗಲ್ಫ್ ಕಂಟ್ರೀಸ್ ಅಲ್ಲೂ ಮಾಡ್ತೀವಿ, ಮುಂಬೈ, ಕರ್ನಾಟಕ, ಎಲ್ಲ ಕಡೆ. ಭರತ್ ಮಧುಸೂದನ್ ಅಂತ ಇವರು ರವಿ ಬಸವರ ಜೊತೆಗೆ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾರೆ. ಈಗ ಕೀರ್ವಾಣಿ ಜೊತೆ ಕೆಲಸ ಮಾಡ್ತಾರೆ. ಇದು ವಾರಾಣಸಿ ಸಿನಿಮಾ ಕೆಲಸ ಮಾಡ್ತಾರೆ. ಇದು ಫುಲ್ ಪ್ರಾಡಕ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಸ್ಟ್ ಸಿನಿಮಾ. ಯಾರು? ನಾನು ರವಿ ಬಸವರ ಜೊತೆ ಕಡಲ್ ಅಂತ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಡೈಲಾಗ್ ಮಾಡಿದ್ದೆ. ಕಟಕ ಅನ್ನೋ ಸಿನಿಮಾದಿಂದ ಅವ್ರ ಜೊತೆಗೆ ರವಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಆಸ್ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕಟಕದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್, ಗಿರ್ಮಿಟಿಗೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕಡಲಿಗೂ ರೈಟಿಂಗು ಮತ್ತೆ ಆಕ್ಟಿಂಗ್. ಅವ್ರ ಪ್ರೊಡಕ್ಷನ್ ಅಲ್ಲಿ OTP ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲೂ ಒಂದು ಸಣ್ಣ ಕ್ಯಾರೆಕ್ಟರ್. ಮೂಲತಃ ನೀವು ಕಲಾವಿದ್ರ? ಹೌದು,
ಆಕ್ಟರ್ ಆಗ್ಬೇಕು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಲ್ಲೂ ಕಲಾವಿದರು ಇಲ್ಲ, ಯಾರಿಲ್ಲ. ಎಲ್ಲ ಕೃಷಿ ಮತ್ತೆ ಹೋಟೆಲ್. ಹೌದು, ಕತೆ ಈ ಭಾಗದ ಆಗಿರೋದ್ರಿಂದ ಇಲ್ಲಿ ಸ್ಲ್ಯಾಂಗ್ ಗೊತ್ತಿರೋರೇ ಬೇಕು. ಒಬ್ಬರು ಮಾತ್ರ ನಮ್ಮ ಹೀರೋಯಿನ್ ಒಬ್ಬ ಕೇಳಬೇಕು. ಪ್ರಶಾಂತ್ ಸಿದ್ದಿ ಅವರು ಸಿಸಿ ಅವರೇ, ಅದನ್ನ ಬಿಟ್ಟು ಮತ್ತೆಲ್ಲ ಕುಂದಾಪುರ ಮುಕ್ಕೋಲ್ ಆಗಿರುತ್ತೆ. ಮೊದಲನೇ ಸರಿಗೆ ಕುಂದಾಪುರದಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇರೋದು ಸಿನಿಮಾ. ಅದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ. ಯಾಕಂದ್ರೆ ಯೂಶಲಿ ಶಶಿಗೆ ಯಾರು ಬೆಂಗಳೂರಿಗೆ ಒಪ್ಪೋದಿಲ್ಲ. ಇಲ್ಲಿದ್ದಾರನ್ನ ಯಾರು ಇವತ್ತರೆಗೂ ಕರೀಲಿಲ್ಲ ಮೋಸ್ಟ್ಲಿ. ಹಂಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್. ಗಾಡ್ ಪ್ರಾಮಿಸ್ ಅಂತ ಸಿನಿಮಾ ಕುಂದಾಪುರದ ಬೇಸಲ್ಲೇ ಹುಟ್ಟಿದಂತ ಕತೆ. ಈ ಹುಡುಗರೆ ಎಲ್ಲ ಸೇರ್ಕೊಂಡು ಬರ್ತಿರುವಂತ ಕತೆ. ಅಂಡ್ ಇಲ್ಲಿನ ಜನಪದವನ್ನ ಅಥವಾ ಇಲ್ಲಿನ ನಂಬಿಕೆಗಳನ್ನ ಹೇಳುವಂತ ಸಿನಿಮಾ. ಸೊ ಒಳ್ಳೆ ಸ್ಕ್ರಿಪ್ಟ್ ಇದೆ. ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಶೂಟಿಂಗ್ ಮಾಡ್ತಾ ಇದ್ರು ನಿರ್ಮಾಪಕರು. ಅಂಡ್ ನಿರ್ದೇಶಕರು ಕೂಡ ಅಷ್ಟೇ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಅಂಡ್ ದೊಡ್ಡ ದೊಡ್ಡ ಕಲಾವಿದ್ರು ಇದ್ದಾರೆ. ಅಂದ್ರೆ ಈ ಭಾಗದ ದೊಡ್ಡ ಕಲಾವಿದ್ರು ಎಲ್ಲರೂ. ಕಲಾವಿದ್ರು ದೊಡ್ಡವ್ರು ಚಿಕ್ಕವ್ರು ಅಂತಿಲ್ಲ, ಅವ್ರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಷ್ಟೇ. ಸೊ ಹಂಗಾಗಿ ಈ ಭಾಗದ ದೊಡ್ಡ ಕಲಾವಿದ್ರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೆಕ್ನಿಷಿಯನ್ಸ್ ಆಗಿ ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಟೀಮ್ ಇದೆ. ಅರ್ಜುನ್ ಮಾಸ್ಟರ್ ಆಸ್ ಎ ಫೈಟ್ ಮಾಸ್ಟರ್ ಬಂದಿರೋದು ಈ ಕ್ಲೈಮ್ಯಾಕ್ಸ್ ಫೈಟಿಗೆ, ಪ್ರೀ ಕ್ಲೈಮ್ಯಾಕ್ಸ್ ಫೈಟ್ ಇದು. ಸೊ ಇದಕ್ಕೆ ಬಂದಿರೋದು ಇಟ್ಸ್ ಎ ಬಿಗ್ಗೆಸ್ಟ್ ಸ್ಟ್ರೆಂತ್. ಅಂಡ್ ಟೆಕ್ನಿಷಿಯನ್ಸ್ ಆಗಿ ಅಗೇನ್ ಕ್ಯಾಮ್ರಾಮನ್ ಗುರು ಕೂಡ ಸುಮಾರಷ್ಟು ಕನ್ನಡ ಸಿನಿಮಾಗಳು, ನ್ಯಾಷನಲ್ ಅವಾರ್ಡ್ ಬಂದಿರೋ ಸಿನಿಮಾಗಳನ್ನು ಕೂಡ ಕ್ಯಾಮ್ರಾ ವರ್ಕ್ ಮಾಡಿರುವಂತಹ ಮನುಷ್ಯ. ಸೊ ಹಾಗಾಗಿ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಟೀಮ್ ಇದೆ. ಸೊ ಕತೆ ಮೇಲೆ ನಂಬಿಕೆ ಇದೆ. ಇನ್ ಮಿಕ್ಕಿದ ಜನರಿಗೆ ಬಿಟ್ಟಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ. ಸೊ ಅಲ್ಲಿವರೆಗೂ ನಮ್ಮೆಲ್ಲರ ಎಫರ್ಟ್ ಅದ್ಭುತವಾಗಿ ನಡೀತಿದೆ. ಅಂಡ್ ಈ ಇಡೀ ಪ್ರೋಸೆಸ್ ಅಲ್ಲಿ, ಈ ಶಕೆಯಲ್ಲಿ ನೀವೇ ನೋಡ್ದಂಗೆ ಈ ಧೂಳು, ಈ ಗಾಳಿ, ಈ ಬೆಳಕು, ಇದ್ರ ಮಧ್ಯದಲ್ಲಿ ಶೂಟಿಂಗ್ ಮಾಡೋದಂದ್ರೆ ಊರ್ ಕಡೆ ಶೂಟಿಂಗ್ ಮಾಡೋದಂದ್ರೆ ಅದು ಸಾಹಸನೇ. ಸೊ ಆ ಸಾಹಸಕ್ಕೆ ಹುಡುಗರು ಕೈ ಹಾಕಿ ಇವತ್ತಿಗೆ ಆಲ್ಮೋಸ್ಟ್ 35 ದಿನಕ್ಕೆ ಬಂದಿದ್ದಾರೆ. ಇನ್ನೊಂದು 8ರಿಂದ 10 ದಿನ ನಾನು ಗೊತ್ತಿರಂಗೆ ಕಂಪ್ಲೀಟ್ 6 days ಇಡೀ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸೊ ಹೋಪಿಂಗ್ ಫಾರ್ ಅ ಗುಡ್ ರಿಲೀಸ್. ಥ್ಯಾಂಕ್ ಯು. ಇದರಲ್ಲಿ ನಾನು ಇವ್ರದೇ ಕುಟುಂಬದ ಮತ್ತೊಬ್ಬ ಸದಸ್ಯ, ಮನೆ ಅಳಿಯ. ಬಂಟ್ರಲ್ಲಿ ಮನೆ ಅಳಿಯ ನೆನಪಿನೇ, ಬೇರೆ ಏನಿಲ್ಲ. ಸೊ ಹಾಗೆ ಈ ಮನೆಗೆ ಬಂದು ಈಗ ಏನ್ ಬ್ಯಾಕ್ ಡ್ರಾಪ್ ನೋಡ್ತಿದ್ರೆ ಈ ಮನೆಯ ಅಳಿಯ ನಾನು. ಸೊ ಅಳಿಯ ಮಾಡೋ ಸುರೇಂದ್ರ ಅಂತ ಕ್ಯಾರೆಕ್ಟರ್ ಹೆಸರು. ಅಳಿಯ ಮಾಡುವಂತ ಕಾಂಡಗಳನ್ನ ಮನೆ ಅಳಿಯ ಸರಿ ಮಾಡ್ತಾರೆ. ಹಂಗೆ ಇದು ಕಥೆಯ ಸಾರಾಂಶ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಕುಮಾರ್. First of all, I would like to thank press and media for coming in such appearance. ಇದು ಒಂದು ಕನ್ನಡ ಮೂವಿಲಿ ಆಕ್ಟ್ ಮಾಡಲಿಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸುಚಾಂತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. I would like to thank my whole team for the great support. ಇದು ಒಂದು ಫನ್ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನರ್. I hope you all like the movie. Thank you. ಯಾವ ಸಿನಿಮಾ ಈಗಿಂದ ಯಾವ್ದಾದ್ರು ಸಿನಿಮಾ ಮಾಡಿದ್ರಾ? I do movie in Malayalam and Tamil. Tell the few names of the people that you acted. I acted with Dilip sir, Pavik Kedekar, and Sundhi Vanavar, and in Tamil, Vijay Sethupathi sir, Thalegi Tanesh. ಮೊದಲಿಗೆ ನಮಸ್ಕಾರ. ಪ್ರಮೋಷನ್ಸ್ ಹೇಳಿದಂಗೆ ಇದು ಪ್ರೆಸ್ ಮೀಟ್ ಕುಂದಾಪುರ ಶೂಟಿಂಗ್ ಮಾಡ್ತಿದ್ದೀವಿ. ನಾನು ಸುಮಾರು ಸಿನಿಮಾ ಮಾಡಿದೆ, ಖುಷಿ ಹಾಕಿಸ್ಕೊಂಡದ್ದು ಇಲ್ಲ. ತುಂಬಾ ಖುಷಿ ಆಯ್ತು. ಟೀಮ್ ಪರವಾಗಿ ಎಲ್ರಿಗೂ ಪ್ರೀತಿಯ ಸ್ವಾಗತ, ಆತ್ಮೀಯ ಸ್ವಾಗತ. ವಾಟ್ ಪ್ರಾಮಿಸ್ ಬಹುಶಃ ಒನ್ ಟೈಮ್ ಗೊತ್ತು, ಒಂದು 3 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ವಿ. ಸಿಟ್ರು ನಾವೆಲ್ಲ ಸೇರ್ಕೊಂಡು ಬಿಟ್ಟು ಬೇಕೆ ನಮ್ಗೆ ಬೇರೆ ಬೇರೆ ಕೆಲಸ ಇತ್ತು. ಮಧ್ಯೆ ಬಿಟ್ಟು 3 ವರ್ಷದ ಎಫರ್ಟ್ ಈ ಸಿನಿಮಾ. ಸ್ಕ್ರಿಪ್ಟ್ ಬಹಳ ಖುಷಿ ಆಯ್ತು, ನಮಗೆ ಪರ್ಸನಲಿ ಖುಷಿ ಆಯ್ತು. ಜೊತೆಗೆ ನಾವು ಒಂದು ದಿವಸ ಒಂದು ಪ್ರಮೋದ್ ಶೆಟ್ಟಿ ಕಥೆ ಹೇಳಿದ್ರು, ಕ್ಯಾರೆಕ್ಟರ್ ಫಿಕ್ಸ್ ಆಯ್ತಿದ್ರು. ಇಡೀ ಟೀಮ್ ಪ್ರಮೋದ್ ಶೆಟ್ಟಿ ಕಥೆ ಹೇಳಿದ್ರು. ಪ್ರಮೋದ್ ಶೆಟ್ಟಿ ಎಷ್ಟು ಖುಷಿ ಪಟ್ರು ಅಂದ್ರೆ, ಪ್ರಮೋದ್ ಶೆಟ್ಟಿ ಖುಷಿ ಪಟ್ಟ ಮೇಲೆ ನಮ್ಮ ಮತ್ತೊಂದು ಚೂರು ರೆಕ್ಕಿ ಬಂದಂಗೆ ಇದೆ. ಯಾಕಂದ್ರೆ ಅಷ್ಟು ಕತೆ ಒಳಗಿತ್ತು. ಸೀನ್ಸ್ ಆಗ್ಬಹುದು, ಕ್ಯಾರೆಕ್ಟರ್ ಆಗ್ಬಹುದು, ಎಲ್ಲರೂ ಪ್ರಮೋದ್ ಶೆಟ್ಟಿ ಹಗ್ ಮಾಡ್ರಿ, ಸೆಕೆಂಡ್ ಕೊಟ್ರು. ಆಮೇಲೆ ಮಸಾಲೆ ದೋಸೆ ಎಲ್ಲ ಕೊಟ್ಟು ಲೈಕ್ ಮಾಡಿರಿ, ಚೆಂದ ಮಾಡಿ ಶೂಟಿಂಗ್ ಅನ್ನ ಬಿಡ್ಬೇಡಿ, ಲೂಸ್ ಬಿಡ್ಬೇಡಿ ಅಂತ ಹೇಳಿದ್ರು. ಅದು ನಮ್ಗೆ ತುಂಬಾ ಖುಷಿ, ಒಂದು ಗ್ಲೂಕೋಸ್ ತಗೊಂಡಂಗ ಆಯ್ತು. ಆ ಎಫರ್ಟ್ ಹಂಗೆ ಅದೇ ಖುಷಿಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ನಿಜವಾಗಿ ಹೇಳ್ತಂದ್ರೆ ಒಳ್ಳೆ ಟೀಮ್, ಟೆಕ್ನಿಕಲ್ ಟೀಮ್ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು. 4 ದಿವಸದಿಂದ ಫೈಟ್ ನಡೀತಾ ಇತ್ತು ಅರ್ಜುನ್ ಮಾಸ್ಟರ್ದು.
ನನ್ನ ಒಂದಿಷ್ಟು ಸಿನಿಮಾ ಮಾಡಿದೆ ನಾನು ಫೈಟ್ ಮಾಡಿದೆ, ಅದನ್ನ ಹೇಳು ಖುಷಿ ಪಡ್ತೇನೆ. ಸುಮಾರು ನಂಗೆ ಒಂದ್ 2-3 ಸೀನ್ಸ್ ಕೊಟ್ರು, ಹೊಡುಕೆ ಬುಡುಕೆ ಎಲ್ಲ ಅದು ಒಂದು ಖುಷಿ. ಜೊತೆಗೆ ಒಳ್ಳೆ ಟೀಮ್, ನಮ್ಮ ರಾಮಣ್ಣ ಕಾಸ್ಟ್ಯೂಮ್ ಕೆಲಸ ಮಾಡ್ತಾ ಇದ್ದ ಅವರು ಕೂಡ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡೋದು ಮೂಲಕ ಇದ್ರಂಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ರು. ಜೊತೆಗೆ ಗುರು ಸರ್ ಜೊತೆಗೆ ನಾನು ವರ್ಕ್ ಮಾಡಿದೆ ಪೀಟರ್ ಸಿನಿಮಾಗೆ, ಒಳ್ಳೆ ಫೋಟೋಗ್ರಾಫರ್. ಆಮೇಲೆ ಒಳ್ಳೆ ಟೋಟಲ್ ಟೀಮ್, ನಮ್ಮ ಅಜ್ಜಿ ಆಗುವರು ಎಲ್ಲರೂ ನಗಾಡ್ತಾ ಪ್ರತಿಮಾ ನಾಯಕ್, ಆಮೇಲೆ ಟೋಟಲಿ ನಮ್ಮ ಹೀರೋಯಿನ್ ಕೇರಳದವರಾದ್ರೂ ಕೂಡ ತುಂಬಾ ಎಫರ್ಟ್ ಆಗ್ತಿತ್ತು, ಕಾಣ್ತಿತ್ತು ನಮಗೆ. ಇಂಗ್ಲಿಷ್ ಹಂಗೆ ಅದೇ ಡೈಲಾಗ್ಸ್ ಎಲ್ಲ ಬರ್ಕೊಂಡ್ರೆ ಆ ಒದ್ದಾಟಗಳು, ಆ ಸ್ಟ್ರಗಲ್ ತುಂಬಾ ಕಾಣ್ತಿತ್ತು. ಸೊ ಅವ್ರು ತುಂಬಾ ಅದಕ್ಕೂ ನ್ಯಾಯ ಒದಗಿಸಿದ್ರು ಪಾತ್ರಕ್ಕೆ. ಪ್ರಮೋದ್ ಶೆಟ್ಟರ್ ಆಗ್ಬೋದು, ಆಮೇಲೆ ನಮ್ಮ ವಜ್ರ ಸರ್ ಆಗಿರ್ಬೋದು. ಟೋಟಲಿ ಒಂದು ನಸೀಬ್ ಅಂದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳು ಸಿಕ್ತು ನಮ್ಮ ಸಿನಿಮಾಕ್ಕೆ ಅನ್ನೋದು ಇನ್ನೊಂದು ಕಡೆ ತುಂಬಾ ಹೆಮ್ಮೆ. ಎಲ್ಲ ಒಟ್ಟು ಸೇರ್ಕೊಂಡೆ ಸ್ಕ್ರಿಪ್ಟ್ ಮಾಡ್ತು, ಆಮೇಲೆ ಮೇಜರ್ ಡೈಲಾಗ್ ಪೋರ್ಷನ್ ನಾನ್ ಮಾಡಿದೆ, ಅದು ಒಂದ್ ಕಡೆ ಖುಷಿ ನಂಗೆ ಪಾತ್ರ ಮಾಡೋದ್ರ ಜೊತೆ. ಒಂದೊಳ್ಳೆ ಸಿನಿಮಾ ಅಂದ್ರೆ ನಮ್ಮ ಕುಂದಾಪುರ ಭಾಗ, ಕರಾವಳಿ ಭಾಗಕ್ಕೆ ಎಷ್ಟು ಬೇಕು ಅಂದ್ರೆ ಎಲ್ಲರ ಮನೆಯಲ್ಲಿ ನಡೆಯುವಂತ, ನಿಜವಾಗಿ ನಡೆದಂತ ಈ ಹಿಂದೆ ನಮ್ಮ ಅಜ್ಜಿ ಅಪ್ಪನ ಕಾಲಂಗೆಲ್ಲ ನಡೆಯುವಂತ ಒಂದಿಷ್ಟು ಸನ್ನಿವೇಶಗಳು ಸಿನಿಮಾದಂಗೆ ಕಾಣ್ಲಾಗ್ತದೆ. ಮನಸ್ಸಿಗೆ ಹೃದಯಕ್ಕೆ ತುಂಬಾ ಹತ್ರ ಹಾಕುವಂತ ಒಂದು ಕತೆ. ಖಂಡಿತವಾಗಿಯೂ ಈ ಕತೆ ಮತ್ತೆ ಈಗ ಶೂಟಿಂಗ್ ಉದ್ಕೊಂಡಾಗ ನಮ್ಗೆ ಏನೋ ಒಂದ್ ಕಡೆ ತುಂಬಾ ಖುಷಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಿಮ್ಮೆಲ್ಲರ ಸಪೋರ್ಟ್, ಆ ದೇವರ ಆಶೀರ್ವಾದ, ಎಲ್ಲ ಚಿತ್ರ ಪ್ರೇಮಿಗಳ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರುತ್ತೆ ಅಂತ ಕೇಳ್ತಾ ಇದ್ವಿ. ಸೊ ಮತ್ತೊಮ್ಮೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನಾನು ಅಂದ್ರೆ ಸುಮಾರು ಮೂವಿಯಲ್ಲಿ ಮಾಡಿದ್ರು ಕೂಡ ಕುಂದಾಪುರ ಮೂಲದವಳು ಅಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲ. ಆದ್ರೆ ಈ ಗಾಡ್ ಪ್ರಾಮಿಸ್ ಮೂವಿಯಲ್ಲಿ ಮಾತ್ರ ನಮ್ಗೊಂದು ಒಳ್ಳೆ ರೋಲ್ ಸಿಕ್ಕಿತ್ತು. ಯಾವಾಗ್ಲೂ ಪ್ರತಿಮಾ ಅಲ್ಲಿ ಬಂದು ಹೋಗುವಂತ ಪಾತ್ರ ಮಾಡಿದ್ದು. ಇತ್ತೀಚೆಗೆ ಪೀಟರ್ ಅಂತ ಒಂದು ಮೂವಿ ಆಯ್ತು, ಅದರಲ್ಲಿ ಕೂಡ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿತ್ತು ನಂಗೆ. ಈಗ ಅದರ ನಂತರ ಹೆಚ್ಚು ಹೋಗ್ಸಿ ಇಟ್ಕೊಳ್ಳೋದು ಇದೆ ಗಾಡ್ ಪ್ರಾಮಿಸ್ ಅಂತ. ಈ ಕುಂದಾಪುರ ಏರಿಯಾ ಪರಿಸರದಲ್ಲಿ ನಮ್ಗೆ ತುಂಬಾ ಅಂದ್ರೆ ನಾವು ಈಗ ಇಲ್ಲಿ ಬಂದವರದೆಲ್ಲರದ್ದು ಬಾಲ್ಯ ದಿನಗಳನ್ನ ಮತ್ತೊಂದ್ಸಲ ನಾವು ನೆನ್ಪು ಮಾಡ್ಕೊಳ್ಳುವಂತ ಒಳ್ಳೆ ಪಿಕ್ಚರ್ ಇದೆ. ಯಾಕಂದ್ರೆ ಇತ್ತೀಚಿನ ಮಕ್ಕಳಿಗೆ ಅನ್ನುವಾಗ ಆ ಬಾಲ್ಯ ಸಿಕ್ಲಿಲ್ಲ. ಬಟ್ ನಮ್ಮಂತ ಅಂದ್ರೆ ನಾವು ಸಣ್ಣಿಂದ ಬೆಳ್ಕೊಂಡ್ ಬಂದಾಗ ನಮ್ಗೆ ಏನ್ ಸಿಕ್ಕಿದ ಆ ಬಾಲ್ಯವನ್ನ ಒಳ್ಳೆ ರೀತಿಯಲ್ಲಿ ತೆರೆ ಮೇಲೆ ತರ್ತಾ ಇತ್ತು. ಅದನ್ನ ನಾವು ಕೂಡ ಎಂಜಾಯ್ ಮಾಡ್ತಾ ಇತ್ತು. ಹಾಗಾಗಿ ನಿಮ್ಗೆ ಎಲ್ರಿಗೂ ಕೂಡ ಪಿಕ್ಚರ್ ಕಾಣ್ತಾ ಇರುವತ್ತಿಗೂ ಕೂಡ ನಮ್ಮ ಮನೇಲಿ ಆಚೆ ಈಚೆ ಮನೇಲಿ ನಡೆದಿತ್ತು ಅಂತ ಹೇಳಿ ನೀವು ಕೂಡ ನೆನ್ಪು ಮಾಡ್ಕೊಳ್ಳುವಂತ ಒಂದು ಒಳ್ಳೆ, ಅಂದ್ರೆ ಪ್ರತಿಯೊಬ್ರು ಈಗ ಮುಜುಗರ ಆಗುವಂತ ಯಾವುದೇ ಒಂದು ಸನ್ನಿವೇಶ ಇಲ್ಲದೆ ಪ್ರತಿಯೊಬ್ರು ಕೂಡ ಮಕ್ಕಳಿಂದ ಮುದುಕರವರೆಗೂ ನೋಡುವಂತ ಒಂದು ಸದಭಿರುಚಿಯ ಚಿತ್ರ ಅಂತ ಹೇಳೋಕೆ ಇಷ್ಟಪಟ್ಟೆ. ಹಾಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ನಂಗೆ ಸೂಚನಾ ಅವರು ಕೊಟ್ಟಿದ್ರೆ. ಹಾಗಾಗಿ ಎಲ್ರಿಗೂ ಕೂಡ ಚಿತ್ರತಂಡದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಟ್ಟೆ. ಇನ್ನೊಂದಂತ ಹೇಳಿದ್ರೆ ಮೀಡಿಯಾದವರು, ನೀವು ಕುಂದಾಪುರದ ಪರಿಸರದಲ್ಲಿ ಎಂತೆಂತ ದೊಡ್ಡ ನಿರ್ದೇಶಕರು ಇರ್ಬೋದು, ನಮ್ಮ ರಿಷಬ್ ಶೆಟ್ಟರಿಂದ ಹಿಡಿದು ಪ್ರತಿಯೊಬ್ರು, ರವಿ ಬಸ್ರು ಅವರು ಪ್ರತಿಯೊಬ್ರು ಕೂಡ ತುಂಬಾ ಒಂದು ಫೇಮಸ್ ಆಗ್ತಾ ಇದ್ದಾರೆ. ಈಗ ಹೊಸದಾಗಿ ಆ ಒಂದು ಸೇರ್ಪಡೆಗೆ ಸೃಜನ್ ಶೆಟ್ಟರು ಬರುವ ಒಂದು ದಾರಿಯಲ್ಲಿದ್ದಾರೆ. ಹಾಗಾಗಿ ಅದೆಲ್ಲಕ್ಕಿಂತ ಸಪೋರ್ಟ್ ಬೇಕಾಗುವುದು ಮೀಡಿಯಾದವರು. ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಗಾಡ್ ಪ್ರಾಮಿಸ್ ಬಂದ್ಬಿಟ್ಟು ನಿಮಗೆ ಕುಂದಾಪುರ ಸರೌಂಡಿಂಗ್ ಇರಂತ ಎಲ್ಲ ಪ್ರತಿ ಮನೆಯಲ್ಲೂ ನಡೆಯುವಂತ ಸ್ಟೋರಿನ ಇದೆ. ಆ ರೀಜನಲ್ ಸ್ಟೋರಿ ಆಗಿರೋ ಆ ರೀಜನಲ್ ಸ್ಟೋರಿ ಆಗಿರೋದನ್ನೇ ನಮಗೆ ಇದೆಲ್ಲ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು. ಯಾಕಂದ್ರೆ ಸಾಕಷ್ಟು ನೋಡ್ತಾ ಹೋದ್ರೆ ತುಂಬಾ ದೊಡ್ಡ ಸ್ಟಾಕ್ ಆಗಬೇಕು. ಇಷ್ಟೆಲ್ಲ ಜನರ ಜೊತೆ ವರ್ಕ್ ಮಾಡಿದ್ದು ನಮಗೆ ಅವ್ರ ಪ್ರತಿಯೊಂದು ಸೀನಲ್ಲೂ ಒಂದು ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಅವತ್ತು ಆ ಪರ್ಫಾರ್ಮೆನ್ಸ್ ಇಂದ ನಮಗೆ ಮೋಟಿವೇಶನ್ ಆಗ್ತಿದೆ. ಕುಂದಾಪುರ ಸರೌಂಡಿಂಗ್ ಎಲ್ಲ ಮಾಡಿದೆ. ನನ್ನ ಹೆಸರು ಮಹೇಂದ್ರ ಶೆಟ್ಟಿ ಅಂತ. ನಾನು ಈ ಕರಾವಳಿ ಭಾಗದ ಕುಂದಾಪುರದವ್ರೆ ಆಗಿರೋದ್ರಿಂದ ಇಲ್ಲಿಂದ ಈಗ ಕಥೆಯಲ್ಲಿ ಏನು ಈ ಕಲ್ಚರ್ ಇದ್ರದ್ದು ನಮ್ಗೆ ಸೂಚನಾ ಶೆಟ್ಟಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ನಾನೇನು ಇನ್ನು ಮುಂದೆ ನೋಡಿಲ್ಲ, ಏನೇ ಆಗಲಿ ನಾವು ಮಾಡೋಣ ಅಂತ ಹೇಳ್ಕೊಂಡು ಈ ಭಾಗದ ಏನ್ ಕಲ್ಚರ್, ಈ ನಮ್ಮ ಮನೆಯಲ್ಲಿ ನಡೆಯುವಂಥದ್ದು ಏನಿದೆ ಅದನ್ನ ನಾವು ತೋರಿಸ್ತಾ ಇರೋದ್ರಿಂದ ನಾವು ಮಾಡಿ. ಆಮೇಲೆ ತುಂಬಾ ವೀಕ್ಷಕರಿಗೂ ತುಂಬಾ ಅವರು ಎಂಜಾಯ್ ಮಾಡುವಂತ ಸಿನಿಮಾ. ಒಂದು 80% ಕಾಮಿಡಿ ಇರೋದು, ಮತ್ತೆ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ನಾವೇನ್ ಅನ್ಕೊಂಡಿದೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಇಷ್ಟ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಜ್ರದೇವ್ ಜೈರಲ್ಲ. ಈ ಕುಂದಾಪುರದ ಒಂದು
ಮಣ್ಣಿನ ಎಸೆನ್ಸ್ ಇರುವಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಎಲ್ಲ ಫ್ಯಾಮಿಲಿಯವರು ಮೋಸ್ಟ್ಲಿ ಈ ಸಿನಿಮಾ ನೋಡ್ತಾ ನೋಡ್ತಾ ನಿಮಗೂ ನಿಮ್ಮ ಮನೆಯವರು ಯಾರೋ ಒಬ್ರು ಇದ್ರು ನಮ್ಮ ಸಂಬಂಧದಲ್ಲಿ ಈ ತರ ಇದಾರೆ ಅನ್ನೋ ತರ ನೆನ್ಪು ಬರೋ ತರ ಸೂಚನ್ ಸರ್ ಮತ್ತೆ ಅವ್ರ ಟೀಮ್ ಈ ಕತೆನ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಕತೆ ಕೇಳಿ. ಹಾಗೆ ನಾನೊಂದು ಆಂಟೋನಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೆ ಕುಂದಾಪುರಕ್ಕೆ. ಈಗ ತುಂಬಾ ಶೂಟಿಂಗ್ ಅಂತ ತುಂಬಾ ಸತಿ ಬರ್ತಾ ಇದ್ದೀವಿ, ಅದೊಂದು ಖುಷಿ. ಕುಂದಾಪುರ ಸುಮಾರು ಸಿನಿಮಾಗಳು ಆಗ್ತಾ ಇರ್ತವೆ. ಹಾಗಾಗಿ ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಟೋಟಲ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಸಹಕಾರ ಮಾಡಿ ಎಲ್ಲರಿಗೂ ಧನ್ಯವಾದಗಳು. ಸೊ ಟೀಮ್ಗೆ ಮತ್ತೆ ಪ್ರೊಡ್ಯೂಸರ್ಗೆ, ಪ್ರೊಮೋಸರ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಈ ಟೀಮ್ ಒಟ್ಟಿಗೆ ಕೆಲಸ ಮಾಡಿ. ಸೊ ಹೋಪ್ ನೆಕ್ಸ್ಟ್ ಡೆಬ್ಯೂ ಆದ್ಮೇಲೆ ಹೀಗೆ ಇವ್ರ ನಿರ್ದೇಶನದಲ್ಲಿ ಇನ್ನೂ ಸಿನಿಮಾ ಬರ್ಲಿಕ್ಕೆ ಹೀರೋ ಆಗಿ ಯಜಮಾನ್ರು ಪ್ರೊಡ್ಯೂಸರ್ ಮುಂದಕ್ಕೆ ಹೀಗೆ ಸಿನಿಮಾ ಮಾಡೋ ತರ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ ಆಕ್ಷನ್ ಕೊಟ್ಟಿದ್ದೀನಿ. ಇದು ಆಕ್ಷನ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ದೀನಿ. ಈ ಆಕ್ಷನ್ ಏನ್ ಸ್ಪೆಷಲ್ ಅಂತಂದ್ರೆ ಮ್ಯಾಕ್ಸಿಮಮ್ ಇದರಲ್ಲಿ ಫನ್ ಎಲಿಮೆಂಟ್ಸ್ ಗಳನ್ನ ಜಾಸ್ತಿ ಮಾಡಿದ್ದೀನಿ. ಯೂಶಲಿ ಕ್ಲೈಮ್ಯಾಕ್ಸ್ ಅಂತಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಬ್ರೂಟಲ್ ಆಕ್ಷನ್ಸ್ ಗಳನ್ನೇ ಈ ರೀಸೆಂಟ್ ಸೀಸನ್ ನಲ್ಲಿ ಬರ್ತಾ ಇರೋದು. ಸೊ ಆ ತರದ್ರಲ್ಲಿ ಈ ಸಿನಿಮಾ ಹೆಂಗೆ ಒಂದು ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ನೀವು ಕ್ಲೈಮ್ಯಾಕ್ಸ್ ಕಂಪ್ಲೀಟ್ ಆಗಿ ಒಂದು ನಗ್ನಗ್ತಾ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಸಿನಿಮಾನ ಫಿನಿಶ್ ಮಾಡ್ತೀವಿ. ಸೊ ಆ ತರದ ಒಂದು ಒಳ್ಳೆ ಕಂಟೆಂಟ್ ಜೊತೆ ಫಿನಿಶ್ ಆಗುವಂತ ಒಂದು ಸಿನಿಮಾ ಗಾಡ್ ಪ್ರಾಮಿಸ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು. ಸಪೋರ್ಟ್